ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾವು ಮಾಡೋಣ ಒಂದು ರುಚಿಕರವಾದ ಸೋರೆಕಾಯಿಯ ಚಟ್ನಿ. ಮೊದಲಿಗೆ ಒಂದು ಪಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ತಗೊಳ್ಳೋಣ. ನಂತರ ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಾಗ 1 ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನಂತರ 6 to 7 ಗಾರ್ಲಿಕ್ ಸೀಡ್ಸನ್ನು ತಗೊಳ್ಳೋಣ. ನಂತರ ಖಾರಕ್ಕೆ ಹಸಿಮೆಣಸಿನಕಾಯಿ, ನಾನಿಲ್ಲಿ 6 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲವೂ ಸ್ವಲ್ಪ ಫ್ರೈ ಆದಾಗ ಒಂದು ಕಟ್ ಮಾಡಿದ ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ಕೂಡ ಫ್ರೈ ಆಗಬೇಕು. ನಂತರ ನಾವಿದಕ್ಕೆ 1 ಬೌಲ್ ಸೋರೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ ಸೋರೆಕಾಯಿಯನ್ನು ಹಾಕ್ಕೊಳ್ಬೇಕು. ಸೋರೆಕಾಯಿಯ ಸಿಪ್ಪೆಯನ್ನು ತೆಗೆಯಬೇಕಂತ ಏನೂ ಇಲ್ಲ, ಅದು ಬೆಂದಾಗ ಸಾಫ್ಟ್ ಆಗ್ತದೆ, ಹಾಗಾಗಿ ಸಿಪ್ಪೆಯನ್ನು ತೆಗೆಯುವುದು ಬೇಡ. ಸೋರೆಕಾಯಿ ತುಂಬ ಎಳತಾದರೆ ತುಂಬ ಚೆನ್ನಾಗಿರ್ತದೆ. ಒಂದು ವೇಳೆ ತುಂಬ ಬಲಿತಿದ್ದರೆ ಅದರ ಸಿಪ್ಪೆ ಗಟ್ಟಿಯಾಗಿರಬಾರ್ದು. ಸೋರೆಕಾಯಿ ಸಾಫ್ಟ್ ಆಗೋ ತನಕ ನಾವಿದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸುವಾಗ ನೀರು ಹಾಕ್ಕೊಳ್ಳೋದು ಬೇಡ. ಸೋರೆಕಾಯಿ ಬೆಂದ ಮೇಲೆ 1 ಬೌಲ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು. ಕಂಪ್ಲೀಟ್ ಕೂಲ್ ಆಗಬೇಕು. ಇನ್ನು ಇದಕ್ಕೆ ನಾವು ಕಟ್ ಮಾಡಿದ ಶುಂಠಿ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ಬೇಕು. ಈ ಸೋರೆಕಾಯಿ ಚಟ್ನಿ ದೋಸೆಗೂ ತುಂಬ ಚೆನ್ನಾಗಿರ್ತದೆ, ಅದೇ ರೀತಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಇದೆಲ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕದೆ ಜೊತೆಗೆ ಉಪ್ಪನ್ನು ಸೇರಿಸಿ ರುಬ್ಬೋಣ. ಈಗ ಸೋರೆಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವೊಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಜೀರಿಗೆ, ಹಿಂಗು, ರೆಡ್ ಚಿಲ್ಲಿ ಮತ್ತು ಕರಿ ಲೀವ್ಸನ್ನು ಹಾಕ್ಕೊಂಡು ನಾವು ಒಗ್ಗರಣೆಯನ್ನು ಕೊಡೋಣ. ಈಗ ಆರೋಗ್ಯಕರವಾದ ಮತ್ತೊಂದು ರುಚಿಕರವಾದ ಸೋರೆಕಾಯಿಯ ಚಟ್ನಿ ಈಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.